ನಿಮಿಷ ಐವರು ರಾಬರ್ಸ್ 7 ಕೆಜಿ ಬರೋಬ್ಬರಿ ಚಿನ್ನವನ್ನ ಎದುರಿಸಿದ್ದಾರೆ ಈ ದರೋಡೆಕೋರರು. ಹುಣಸೂರು ರಾಬರಿ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಈಗ ಲಭ್ಯ ಆಗ್ತಾ ಇದೆ. ಬರೀ 4 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣ, ವಜ್ರಾಭರಣ ಎಲ್ಲವನ್ನೂ ರಾಬರಿ ಮಾಡಿದ್ದಾರೆ. ಅನಂತರ ಎಸ್ಕೇಪ್ ಆಗಿದ್ದಾರೆ. ಸುಮಾರು 10 ಕೋಟಿ ಮೌಲ್ಯದ ಚಿನ್ನ ಮತ್ತು ವಜ್ರ ದರೋಡೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಚಿನ್ನದ ಅಂಗಡಿ ಮಾಲೀಕರಿಗೆ ಕನ್ಫ್ಯೂಷನ್ ಇತ್ತು. ಎಷ್ಟು ಚಿನ್ನ ತಗೊಂಡು ಹೋಗಿದ್ದಾರೆ ಅನ್ನುವಂತ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಬರೋಬ್ಬರಿ 10 ಕೋಟಿ ಆಗಬಹುದು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ದರೋಡೆ ಆದಂತಹ ಆಭರಣಗಳ ಲೆಕ್ಕ ಕೊನೆಗೂ ಕೂಡ ಫೈನಲ್ ಆಗಿದೆ. ರಾತ್ರಿ ಪೂರ್ತಿ ಆಭರಣದ ಲೆಕ್ಕ ಹಾಕಿದ್ದಾರೆ ಮಾಲೀಕರು. 7 ಕೆಜಿ ಚಿನ್ನ ಮತ್ತು ವಜ್ರಾಭರಣ ದರೋಡೆ ಆಗಿರೋದು ಖಚಿತ ಆಗಿದೆ. 2 ಗಂಟೆ 4 ನಿಮಿಷಕ್ಕೆ ಬಂದಂತ ಈ ಕದೀಮರು ಹೆಲ್ಮೆಟ್ ಹಾಕೊಂಡಿದ್ರು, ಮುಖಗವಸನ್ನ ಹಾಕೊಂಡಿದ್ರು, ಗನ್ ಇಟ್ಕೊಂಡಿದ್ರು. ಎಲ್ಲಾ ಸಿಬ್ಬಂದಿಗೂ ಕೂಡ ಗನ್ ಪಾಯಿಂಟ್ ನಲ್ಲಿ ಹೆದರಿಸಿ ಚಿನ್ನಾಭರಣವನ್ನ ದೋಚ್ಕೊಂಡು ಹೋಗ್ಬಿಟ್ರು. ಬರೀ 4 ನಿಮಿಷದಲ್ಲಿ 10 ಕೋಟಿ ಈಗ ಚಿನ್ನಾಭರಣ. ಅದರಲ್ಲೂ ಬೆಳ್ಳಿಯ ಆಭರಣಗಳನ್ನ ಮುಟ್ಟಿಲ್ಲ ಅವರು. ಬರೀ ಚಿನ್ನ ಮತ್ತು ವಜ್ರವನ್ನ ದರೋಡೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. 4 ನಿಮಿಷದಲ್ಲಿ 5 ಜನ ಎಂಟ್ರಿ ಆಗ್ತಾರೆ. 5 ಜನರಲ್ಲಿ 3 ಈ ಗನ್ ಹಿಡ್ಕೊಂಡಿರ್ತಾರೆ. ಅದರಲ್ಲಿ 2 ದರೋಡೆಕೋರರು ಏನಿದ್ದಾರೆ ಅವರು ಎಲ್ಲಾ ಚಿನ್ನಾಭರಣಗಳನ್ನ ದೋಚಿ ಆನಂತರ ಬೈಕ್ ನಲ್ಲಿ ಎಸ್ಕೇಪ್ ಆಗಿರೋದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಈ ಘಟನೆ ನಡೆದು ಸರಿಸುಮಾರು 18-19 ಗಂಟೆಗಳು ಕಳೆಯಿತು. ಇನ್ನೂ ಕೂಡ ಯಾರು ರಾಬರ್ಸ್ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಅಂತೂ ಸಿಕ್ಕಿದೆ. ಅದನ್ನೇ ಆಧರಿಸಿ ಈಗ ತನಿಖೆಯನ್ನ ನಡೆಸ್ತಾ ಇರೋದು. ಈಗ ಚಿನ್ನದ ಲೆಕ್ಕಾಚಾರವನ್ನ ಹಾಕಿದ್ದಾರೆ ಚಿನ್ನದ ಅಂಗಡಿ ಮಾಲೀಕರು. ನಿನ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅದು ಎಷ್ಟಿದೆಯೋ ಗೊತ್ತಿಲ್ಲ, ಇನ್ನು ಲೆಕ್ಕಾಚಾರ ಹಾಕಬೇಕು, ಒಂದು 5-6 ಕೋಟಿ ಅನ್ನುವಂಥದ್ದನ್ನ ಲೆಕ್ಕ ಹಾಕಲಾಗಿತ್ತು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಅಂತಂದ್ರೆ ಈ ಲೆಕ್ಕಾಚಾರದ ನಂತರದಲ್ಲಿ ಏನೇನು ಹೋಗಿದೆ, ಏನೇನು ಉಳ್ಕೊಂಡಿದೆ ಅನ್ನುವಂಥದ್ದನ್ನ ಲೆಕ್ಕ ಹಾಕೊಂಡಿದ್ದಾರೆ ಮಾಲೀಕರು. ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿ ಈ ಗ್ಯಾಂಗ್ ಪರಾರಿಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಗ್ಯಾಂಗ್ ಈ ಹಿಂದೆಯೂ ಕೂಡ ಎಲ್ಲಾದ್ರೂ ಭಾಗಿಯಾಗಿತ್ತಾ ಅಥವಾ ಯಾರಿವರು, ಕರ್ನಾಟಕ ಮೂಲದವರ, ಹೊರಗಡೆಯವರ, ಇದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಪೊಲೀಸರು ಒಂದಷ್ಟು ಅಂಶಗಳನ್ನ ಮುಂದಿಟ್ಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಲಭ್ಯ ಆಗಿರೋದು ಸಿಸಿಟಿವಿ ಫುಟೇಜಸ್. ಅದರಲ್ಲೂ ಒಬ್ಬ ಇಲ್ಲೇ ಆ ಹೆಲ್ಮೆಟ್ ಅನ್ನ ಬಿಟ್ಟು ಹೋಗಿದ್ದ ಅನ್ನುವಂತ ವಿಚಾರ. ಆ ಹೆಲ್ಮೆಟ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಸಿಸಿಟಿವಿ ವಿಜುವಲ್ಸ್ ಕೂಡ ಈಗ ಲಭ್ಯ ಆಗಿದೆ. ಅವರು ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ವಿಜುವಲ್ಸ್ ಆಗಿರಬಹುದು, ಆನಂತರ ಯಾವ ಕಡೆ ಹೋದ್ರು ಅನ್ನುವಂತ ಮಾಹಿತಿಗಳಾಗಿರಬಹುದು. ಇದೆಲ್ಲವನ್ನೂ ಕೂಡ ಪೊಲೀಸರು ಈಗ ಕಲೆ ಹಾಕೊಂಡಿರೋದು. ಇತ್ತೀಚಿನ ವರ್ಷಗಳಲ್ಲಿ ನಡೆದಂತ ಬಹಳ ದೊಡ್ಡ ದರೋಡೆ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ. ಸಿಸಿಟಿವಿ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮುಖ ಗೊತ್ತಾಗ್ತಾ ಇರೋದ್ರಿಂದ ಪೊಲೀಸರು ಈಗ ಪತ್ತೆ ಹಚ್ಚುವಂತ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಅಂಗಡಿ ಮಾಲೀಕರು ಹಾಗೆ ಅಲ್ಲಿದ್ದಂತಹ ಮ್ಯಾನೇಜರ್ ಆಗಿರಬಹುದು, ಸಿಬ್ಬಂದಿ ಆಗಿರಬಹುದು, ಎಲ್ಲರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಇವರು ಯಾರಾದ್ರೂ ಭಾಗಿಯಾಗಿದ್ದಾರಾ, ಇವರು ಸಹಕಾರ ಕೊಟ್ಟು ಈ ದರೋಡೆ ನಡೆದಿರೋದಾ, ಸಹಕಾರ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನಡೆಯುವಂತ ಚಾನ್ಸಸ್ ಇತ್ತಾ ಅನ್ನುವಂತ ಆಂಗಲ್ ಅಲ್ಲಿ ಎಲ್ಲಾ ರೀತಿಯ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಈಗ ಚಿನ್ನಾಭರಣದ ಮೌಲ್ಯ ಗೊತ್ತಾಗಿರೋದು 10 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. 4 ನಿಮಿಷದಲ್ಲಿ 10 ಕೋಟಿ ಎದುರಿಸಿಕೊಂಡು ಹೋಗಿದ್ದಾರೆ. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಈ ರಾಬರ್ಸ್ ಕದ್ದಿರೋದು. 7 ಕೆಜಿ ಚಿನ್ನಾಭರಣ ಇದೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ರಾಬರ್ಸ್ ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಅನ್ನುವಂತ ಮಾಹಿತಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಗಮನಿಸ್ತಾ ಇದೀವಿ 4 ನಿಮಿಷ 10 ಕೋಟಿ ಅನ್ನುವಂತ ವ್ಯಾಲ್ಯೂಯೇಷನ್ ಅನ್ನ ಈಗ ಅಂಗಡಿ ಮಾಲೀಕರು ಹಾಕಿರೋದು. ಈ ಸಂದರ್ಭದಲ್ಲಿ ಈ ದರೋಡೆಕೋರರು ಯಾರು ಅನ್ನುವಂತ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನೋದ್? ಅಶ್ವಿನಿ, ಹುಣಸೂರು ನಗರದಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಂತಹ ಏನು ದರೋಡೆ ಪ್ರಕರಣ ಇಡೀ ನಗರವನ್ನೇ ಕೂಡ ಬೆಚ್ಚಿ ಬಿಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಹುಣಸೂರಿನ ಸ್ಕೈ ಗೋಲ್ಡನ್ ಡೈಮಂಡ್ ಜ್ಯುವೆಲರಿ ಶಾಪ್ ಏನಿದೆ, ನಿನ್ನೆ ಮಧ್ಯಾಹ್ನ ಬಂದಂತಹ 5 ದರೋಡೆಕೋರರು ಈಗಾಗಲೇ ಏನು ನೇರವಾಗಿ ಅವರು ನೀವು ನೋಡ್ತಾ ಇದ್ರೆ ಇದೇ ಅಂಗಡಿಗೆ ನೇರವಾಗಿ ಬರ್ತಾರೆ. ಅವರು ಮೊದಲಿಗೆ ಅಂಗಡಿ ಎಂಟ್ರಿಗೆ ಕೊಡ್ತಾರೆ. ಅದಾದ ನಂತರದಲ್ಲಿ ಇಲ್ಲಿ ಉಳಿದಂತಹ 3 ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಬಹಳ ಪ್ರಮುಖವಾಗಿ ಕೇವಲ 4 ನಿಮಿಷದಲ್ಲಿ ಬರೋಬ್ಬರಿ 7 ಕೆಜಿ ಚಿನ್ನ, ವಜ್ರ ಮತ್ತು ಪೆಂಡೆಂಟ್ ಎಲ್ಲ ಈಗಾಗಲೇ ಕದ್ದು ಪರಾರಿಯಾಗಿರುವಂತದ್ದು.
ಇರುವಂತದ್ದು. ಈಗಾಗಲೇ ದರೋಡೆಕೋರರ 5 ಚಿತ್ರಗಳು ಕೂಡ ಈಗಾಗಲೇ ಸಿಸಿಟಿವಿ ದೃಶ್ಯಗಳಲ್ಲಿ ಈಗಾಗಲೇ ಸೆರೆ ಆಗಿದೆ. ಬಹಳ ಪ್ರಮುಖವಾಗಿ ಮ್ಯಾನೇಜರ್ ಏನಾದ್ರು ಬರದೇ ಇದ್ದಲ್ಲಿ ಇಲ್ಲೂ ದೊಡ್ಡ ಮಟ್ಟದ ಕಳ್ಳತನ ಆಗ್ತಾ ಇತ್ತು ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಈ 5 ಪತ್ತೆ ಹಚ್ಚೋದಕ್ಕೂ ಕೂಡ ಈಗಾಗಲೇ ಮೈಸೂರು ಜಿಲ್ಲಾ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಕೂಡ 5 ತಂಡಗಳಲ್ಲಿ ಈಗಾಗಲೇ ಮಾಡಿ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಆ ದರೋಡೆಕೋರ ಪತ್ತೆ ಹಚ್ಚೋಕೆ ಮುಂದಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಅಂಗಡಿ ಒಳಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು. ಈಗಾಗಲೇ ಪೊಲೀಸರು ಬಂದು ಇಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರಂತೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಂತಹ ಸಿಬ್ಬಂದಿಗಳು ಕೂಡ ಏಕಾಏಕಿ ಏನು ಮೊದಲಿಗೆ ಇಬ್ಬರು ಹೆಲ್ಮೆಟ್ ಅನ್ನು ಹಾಕೊಂಡು ಒಳಭಾಗಕ್ಕೆ ಬರ್ತಾರೆ. ಅವರು ಆ ಗನ್ ಅನ್ನ ತೋರಿಸಿ ಅದೇ ಒಳಭಾಗಕ್ಕೆ ಬಂದು ಮೊದಲಿಗೆ ನೋಡ್ತಾ ನಿಂತಿರ್ತಾರೆ. ಅದಾದ ನಂತರದಲ್ಲಿ 3 ಬರ್ತಾರೆ. ಅವಾಗ ಏಕಾಏಕಿ ಪ್ರತಿಯೊಬ್ಬರು ಕೂಡ 2 ಗನ್ ಎತ್ತಿ ಆ ಗನ್ ಪಾಯಿಂಟ್ ಅನ್ನ ಇಟ್ಟು ನಮಗೆ ಬೈಟೋ ಅಂತ ಹೇಳಿ ಹೇಳ್ತಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು. ಸೊ ಹೀಗಾಗಿ ಎಲ್ಲರೂ ಕೂಡ ಗನ್ ಹಿಡಿದಂತ ಸಂದರ್ಭದಲ್ಲೂ ಕೂಡ ಸಹಜವಾಗಿ ಗನ್ ಹಿಡಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆತಂಕ ಶುರು ಆಗಿರುತ್ತೆ. ಸೊ ಹೀಗಾಗಿ ಆ ದರೋಡೆಕೋರ ಹೇಳಿದ ರೀತಿಯಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಅಲ್ಲಿ ನಿಂತಿರ್ತಾರೆ. ತತ್ಕ್ಷಣದಲ್ಲಿ ಕೈಗೆ ಎಷ್ಟು ಸಿಗುತ್ತೋ ಅಂದ್ರೆ ದೊಡ್ಡ ಪ್ರಮಾಣದ ನಕ್ಲೇಸ್ಗಳಿರಬಹುದು, ಈ ರೀತಿಯಾದಂತಹ ಚಿಲ್ಲಕ್ಕೆ ಅವರು ಈಗಾಗಲೇ ಕೈಯನ್ನ ಹಾಕಿ ಸುಮಾರು 7 ಕೆಜಿಯಷ್ಟು ಚಿನ್ನ, ವಜ್ರ ಮತ್ತು ಪೆಂಡೆಂಟ್ಗಳನ್ನ ಹೊತ್ತು ಪರಾರಿಯಾಗಿದ್ದಾರೆ. ಈಗಾಗಲೇ ಅದರ ಅಂದಾಜು ಮೌಲ್ಯವನ್ನು ಕೂಡ ಈಗಾಗಲೇ ಅಂಗಡಿ ಮಾಲೀಕರು ಲೆಕ್ಕವನ್ನು ಹಾಕ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸುಮಾರು 10 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಆಭರಣ ಈಗಾಗಲೇ ಕದ್ದು ಪರಾರಿಯಾಗಿದ್ದಾರೆ. ಈಗಾಗಲೇ 2 ಬೈಕ್ನಲ್ಲಿ ಬಂದಂತಹ ದರೋಡೆಕೋರರನ್ನ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಅವರು ಕೆಆರ್ ನಗರ ಬೈಪಾಸ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಒಂದು ಫಾರ್ಮ್ ಹೌಸ್ ನಲ್ಲಿ 2 ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರುವಂತಹ ದರೋಡೆಕೋರ ದೃಶ್ಯ ಕೂಡ ಸೆರೆ ಆಗಿದೆ. ಸೊ ಹೀಗಾಗಿ ಆದಷ್ಟು ಬೇಗ ಅಂದ್ರೆ ಅವರನ್ನ ಪತ್ತೆ ಹಚ್ಚೋಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಒಂದಂತೂ ಬಹಳ ಸ್ಪಷ್ಟ ಅಶ್ವಿನಿ, ಅಂದ್ರೆ ಬಹಳ ಪ್ರಮುಖವಾಗಿ ನಿನ್ನೆ ಏನು ಸ್ಕೈ ಗೋಲ್ಡನ್ ಡೈಮಂಡ್ಸ್ ಒಟ್ಟು 10ಕ್ಕೂ ಹೆಚ್ಚು ಮಳಿಗೆಗಳಿದೆ. ಎಲ್ಲವೂ ಕೂಡ ಒಂದು ಕೇಂದ್ರ ಕಚೇರಿಯಲ್ಲಿ ಸಿಸಿಟಿವಿ ಸೆಂಟ್ರಲೈಸ್ ಆಗಿರುತ್ತೆ. ಸೊ ಹೀಗಾಗಿ ಅವರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಮ್ಯಾನೇಜರ್ ಬರ್ತಾರೆ. ಇಲ್ಲದೆ ಇದ್ದಲ್ಲಿ ಸುಮಾರು ಇಡೀ ಅಂಗಡಿಯನ್ನ ಖಾಲಿ ಮಾಡುವಂತಹ ಒಂದಷ್ಟು ಸ್ಕೆಚ್ ಅಂತೂ ಹಾಕೊಂಡು ಬಂದಿದ್ರು. ಸೊ ಹೀಗಾಗಿ ಮ್ಯಾನೇಜರ್ ಬಂದ ತಕ್ಷಣದಲ್ಲಿ ಒಂದಷ್ಟು ಪ್ರತಿರೋಧವನ್ನು ತೋರಿಸ್ತಾರೆ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಸುಮಾರು 7 ಕೆಜಿಯಷ್ಟು 2 ಬ್ಯಾಗ್ಗಳಲ್ಲಿ ಅವರು ತಂದಿರ್ತಾರೆ. 2 ಬ್ಯಾಗ್ಗಳು ತುಂಬಿಕೊಂಡವರು ಈಗಾಗಲೇ ಅವರು ಎಸ್ಕೇಪ್ ಆಗಿದ್ದಾರೆ. ಸೊ ಹೀಗಾಗಿ ಪೊಲೀಸರು ಕೂಡ 5 ತಂಡವನ್ನ ಮಾಡಿಕೊಂಡು ಈಗಾಗಲೇ ನಾಕಾಬಂದಿಯಲ್ಲಿ ಹಾಕಿ, ಜೊತೆಗೆ ಈಗಾಗಲೇ ಅವರಿಗೆ ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ಸಿಕ್ಕಿರುವಂತಹ ಫೋಟೋಸ್ಗಳೇನಿದೆ ಆ ಫೋಟೋಸ್ಗಳ ಆಧಾರದ ಮೇಲೆ ಈಗಾಗಲೇ ದರೋಡೆಕೋರರನ್ನ ಬಂಧಿಸೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಲೆಯನ್ನು ಬೀಸಿರುವಂತದ್ದು. ಸೊ ಈ ಒಂದು ಪ್ರಕರಣದಿಂದ ಇಡೀ ಹುಣಸೂರು ಪಟ್ಟಣ ಬೆಚ್ಚಿ ಬಿದ್ದಿರುವಂತದ್ದು. ಅಶ್ವಿನಿ, ವಿನೋದ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗ ಟೀಮ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಚೆಕ್ ಪೋಸ್ಟ್ ಗಳನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಅಲ್ಲಿ ಏನಾದ್ರೂ ಇವ್ರು ಕ್ರಾಸ್ ಆಗಿರೋದು ಅಥವಾ ಬಂದಿರುವಂತಹ ಸಂದರ್ಭದಲ್ಲಿ ಇಂಥದ್ದೇನಾದ್ರೂ ಸುಳಿವುಗಳು ಸಿಕ್ಕಿದ್ಯಾ ಅಥವಾ ಹಿಂದಿ ಮಾತಾಡ್ತಾ ಇರೋದು ಅನ್ನೋದಾದ್ರೆ ಯಾರಿವರು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಪೊಲೀಸರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಜೊತೆಲಿ ಒಬ್ಬ ಯಾರೋ ಹೆಲ್ಮೆಟ್ ಕೂಡ ಬಿಟ್ಟು ಹೋಗಿದ್ದಾನೆ ಅನ್ನೋ ಮಾಹಿತಿ, ಅದ್ರ ಬಗ್ಗೆ ಏನಾದ್ರೂ ತನಿಖೆಗಳು ನಡೀತಾ ಇದೆಯಾ ಅನ್ನೋ ವಿಚಾರಗಳೇನಾದ್ರು ಗೊತ್ತಾಗ್ತಾ ಇದೆಯಾ ವಿನೋದ್? ಅಶ್ವಿನಿ, ಈಗಾಗಲೇ ಬಹಳ ಪ್ರಮುಖವಾಗಿ ಏನು ದರೋಡೆಕೋರರು ಆರಂಭದಲ್ಲಿ ಈ ಅಂಗಡಿಗೆ ಎಂಟ್ರಿಯನ್ನ ಕೊಡ್ತಾರೆ. ಮೊದಲಿಗೆ ಬಂದಂತಹ ಇಬ್ಬರು ಕೂಡ ಹೆಲ್ಮೆಟ್ ಎಲ್ಲ ಹಾಕಿರ್ತಾರೆ. ಅವರು ಏಕಾಏಕಿ ಅಂಗಡಿಗೆ ಹೋದ ತಕ್ಷಣದಲ್ಲಿ ಅವರು ಕಳ್ಳತನಕ್ಕೆ ಮುಂದಾಗೋದಿಲ್ಲ, ಬದಲಾಗಿ ಒಂದಷ್ಟು ವಾಚ್ ಎಲ್ಲ ಮಾಡ್ತಾರೆ, ಸುಮಾರು ಒಂದು 30-40 ಸೆಕೆಂಡ್. ಅದಾದ ನಂತರದಲ್ಲಿ ಏಕಾಏಕಿ 3 ಕೂಡ ಬರ್ತಾರೆ. ಅವರು ಯಾವುದೇ ರೀತಿಯಾದಂತಹ ಹೆಲ್ಮೆಟ್ ಧರಿಸಿರೋದಿಲ್ಲ, ಅವರು ಕೂಡ ತಲೆಗೆ ಹ್ಯಾಟ್ ಅನ್ನ ಹಾಕಿರ್ತಾರೆ. ಏಕಾಏಕಿ 3 ಕೂಡ 2 ಗನ್ ಅನ್ನು ತೋರಿಸಿದ ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಎದುರುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಅವರಿಗೆ ಕೈಗೆ ಸಿಕ್ಕಂತಹ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಸಿಗುತ್ತೋ ಒಂದು ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ಮತ್ತಂದ್ರೆ ಇಬ್ಬರು ಕೂಡ ಚಿನ್ನವನ್ನ ಆ ಒಂದು ಬ್ಯಾಂಗಲ್ಸ್ ಗಳಲ್ಲಿ ಏನೋ ಶೋಕೇಸ್ ಅಲ್ಲಿ ಇಟ್ಟಿರ್ತಾರೆ. ಅದನ್ನೆಲ್ಲ ತೆಗೆದು ಫಸ್ಟ್ ಟೇಬಲ್ ಮೇಲೆ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಸುಮಾರು 2 ನಿಮಿಷ ಅಷ್ಟೇ ಅವೆಲ್ಲವನ್ನು ಕೂಡ ಮಾಡುವಂತದ್ದು. ತದಾದ 2 ನಿಮಿಷದಲ್ಲಿ ಏನು ಬ್ಯಾಗ್ಗೆ ಹಾಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತೊಬ್ಬ ದರೋಡೆಕೋರ ಏನು ಆರಂಭದಲ್ಲಿ ಅಂದ್ರೆ ಗೇಟ್ ನ ಎಂಟ್ರೆನ್ಸ್ ಏನಿದೆ ಅಲ್ಲಿ ಗನ್ನನ್ನು ಹಿಡಿದು ನಿಂತಿರ್ತಾರೆ. ಯಾರೇ ಗ್ರಾಹಕರು ಬಂದ್ರು ಅವರ ಒಳ ಕರ್ಕೊಳ್ತಾರೆ ಹೊತ್ತು ಯಾರಿಗೂ ಕೂಡ ತೊಂದರೆ ಕೊಡುವಂತಹ ಮಾಡೋದಿಲ್ಲ. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿರುತ್ತೆ. ಇಲ್ಲಿ ಈ ಒಂದು ಅಂಗಡಿಯನ್ನ ಸಾಕಷ್ಟು ದಿನಗಳಿಂದ ವಾಚ್ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಯಾವ್ಯಾವ ಮೂಲೆಗಳಲ್ಲಿ ಯಾವ ರೀತಿಯಾದಂತಹ ಚಿನ್ನಗಳಿದೆ ಅದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾರೆ. ಜೊತೆಗೆ ಈ ಅಂಗಡಿಯನ್ನ ಸುತ್ತಮುತ್ತಲೂ ಕೂಡ ಸಾಕಷ್ಟು ಅಂಗಡಿಗಳಿದ್ರು ಕೂಡ ಭಾನುವಾರ ಆದ ಕಾರಣಕ್ಕಾಗಿ ಪ್ರತಿಯೊಂದು ಅಂಗಡಿಗೂ ಕೂಡ ಈಗಾಗಲೇ ಏನು ಬಾಕ್ಲನ್ನ ಹಾಕಿತ್ತು. ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಇದು ಕುಶಾಲನಗರಕ್ಕೆ ಹೋಗುವಂತಹ ರಸ್ತೆ. ಮೈಸೂರಿಂದ ಹೋಗುವಂತಹ ಪ್ರತಿಯೊಬ್ಬರು ಕೂಡ ಇದೇ ರಸ್ತೆ ಮಾರ್ಗ ಹೋಗಬೇಕಾಗುತ್ತೆ. ಸೊ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ವೆಹಿಕಲ್ ಗಳ ಮೂವ್ಮೆಂಟ್ಸ್ ಇರುತ್ತೆ.
ಇರುತ್ತೆ. ಸೊ ಹೀಗಾಗಿ ಅವರು ಯಾವುದೇ ರೀತಿಯಾದಂತಹ ಕಾರನ್ನ ಬಳಸೋದಿಲ್ಲ, ಬದಲಾಗಿ 2 ದ್ವಿಚಕ್ರ ವಾಹನ ಬಳಸಿಕೊಂಡು ನೇರವಾಗಿ ಅವರು ಎಸ್ಕೇಪ್ ಆಗೋದಕ್ಕೂ ಕೂಡ ಬಹಳ ಈಸಿ ಅಂತ ಹೇಳಿ ತಿಳಿದುಕೊಂಡು ಅವರು ಬಹಳ ಸಾಕಷ್ಟು ಪ್ಲಾನ್ ಅನ್ನ ಮಾಡಿ ಈ ಒಂದು ಸ್ಥಳಕ್ಕೆ ಬಂದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ 2 ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಇಬ್ಬರು ಕೂಡ ಅದೇ 5 ಕೂಡ ಏಕಾಏಕಿ 2 ಬ್ಯಾಗ್ಗಳಲ್ಲಿ ಈಗಾಗಲೇ ಕದ್ದಂತಹ ಸುಮಾರು 7 ಕೆಜಿ ಚಿನ್ನ ಮತ್ತು ವಜ್ರ ಪೆಂಡೆಂಟ್ ಅನ್ನ ಕದ್ದು ಇಲ್ಲಿಂದ ಈಗಾಗಲೇ ಪರಾರಿಯಾಗಿರುವಂತದ್ದು. ಸೊ ಹೀಗಾಗಿ ಪೊಲೀಸರಿಗೆ ಸಾಕಷ್ಟು ಮಹತ್ವದ ಸುಳಿವುಗಳು ಈಗಾಗಲೇ ಸಿಕ್ಕಿರುತ್ತೆ. ಸೊ ಹೀಗಾಗಿ ಒಂದಷ್ಟು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ದರೋಡೆಕೋರನ್ನ ಬಂಧಿಸುವ ದೃಷ್ಟಿಯಲ್ಲಿ ಸಾಕಷ್ಟು ಈಗಾಗಲೇ ಪ್ರಯತ್ನಗಳನ್ನು ಮುಂದುವರಿಸಿರುವಂತದ್ದು. ಅಶ್ವಿನಿ. ರೈಟ್ ವಿನೋದ್, ಥ್ಯಾಂಕ್ ಯು. 4 ನಿಮಿಷ 5 ರಾಬರ್ಸ್ 7 ಕೆಜಿ ಬರೋಬ್ಬರಿ ಚಿನ್ನವನ್ನ ಎದುರಿಸಿದ್ದಾರೆ ಈ ದರೋಡೆಕೋರರು. ಹುಣಸೂರು ರಾಬರಿ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಈಗ ಲಭ್ಯ ಆಗ್ತಾ ಇದೆ. ಬರೀ 4 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣ, ವಜ್ರಾಭರಣ ಎಲ್ಲವನ್ನು ರಾಬರಿ ಮಾಡಿದ್ದಾರೆ. ಅನಂತರ ಎಸ್ಕೇಪ್ ಆಗಿದ್ದಾರೆ. ಸುಮಾರು 10 ಕೋಟಿ ಮೌಲ್ಯದ ಚಿನ್ನ ಮತ್ತು ವಜ್ರ ದರೋಡೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಚಿನ್ನದ ಅಂಗಡಿ ಮಾಲೀಕರಿಗೆ ಕನ್ಫ್ಯೂಷನ್ ಇತ್ತು, ಎಷ್ಟು ಚಿನ್ನ ತಗೊಂಡು ಹೋಗಿದ್ದಾರೆ ಅನ್ನುವಂತ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಬರೋಬ್ಬರಿ 10 ಕೋಟಿ ಆಗಬಹುದು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ದರೋಡೆ ಆದಂತಹ ಆಭರಣಗಳ ಲೆಕ್ಕ ಕೊನೆಗೂ ಕೂಡ ಫೈನಲ್ ಆಗಿದೆ. ರಾತ್ರಿ ಪೂರ್ತಿ ಆಭರಣದ ಲೆಕ್ಕ ಹಾಕಿದ್ದಾರೆ ಮಾಲೀಕರು. 7 ಕೆಜಿ ಚಿನ್ನ ಮತ್ತು ವಜ್ರಾಭರಣ ದರೋಡೆ ಆಗಿರೋದು ಖಚಿತ ಆಗಿದೆ. 2 ಗಂಟೆ 4 ನಿಮಿಷಕ್ಕೆ ಬಂದಂತ ಈ ಕದೀಮರು ಹೆಲ್ಮೆಟ್ ಹಾಕೊಂಡಿದ್ರು, ಮುಖಗವಸನ್ನ ಹಾಕೊಂಡಿದ್ರು, ಗನ್ ಇಟ್ಕೊಂಡಿದ್ರು. ಎಲ್ಲಾ ಸಿಬ್ಬಂದಿಗೂ ಕೂಡ ಗನ್ ಪಾಯಿಂಟ್ ನಲ್ಲಿ ಹೆದರಿಸಿ ಚಿನ್ನಾಭರಣವನ್ನ ದೋಚ್ಕೊಂಡು ಹೋಗ್ಬಿಟ್ರು. ಬರೀ 4 ನಿಮಿಷದಲ್ಲಿ 10 ಕೋಟಿ ಈಗ ಚಿನ್ನಾಭರಣ, ಅದರಲ್ಲೂ ಬೆಳ್ಳಿಯ ಆಭರಣಗಳನ್ನ ಮುಟ್ಟಿಲ್ಲ ಅವರು. ಬರೀ ಚಿನ್ನ ಮತ್ತು ವಜ್ರವನ್ನ ದರೋಡೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. 4 ನಿಮಿಷದಲ್ಲಿ 5 ಜನ ಎಂಟ್ರಿ ಆಗ್ತಾರೆ. 5 ಜನರಲ್ಲಿ 3 ಈ ಗನ್ ಹಿಡ್ಕೊಂಡಿರ್ತಾರೆ. ಅದರಲ್ಲಿ 2 ದರೋಡೆಕೋರರು ಏನಿದ್ದಾರೆ ಅವರು ಎಲ್ಲಾ ಚಿನ್ನಾಭರಣಗಳನ್ನ ದೋಚಿ ಆನಂತರ ಬೈಕ್ ನಲ್ಲಿ ಎಸ್ಕೇಪ್ ಆಗಿರೋದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಈ ಘಟನೆ ನಡೆದು ಸರಿಸುಮಾರು 18-19 ಗಂಟೆಗಳು ಕಳೆಯಿತು. ಇನ್ನೂ ಕೂಡ ಯಾರು ರಾಬರ್ಸ್ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಅಂತೂ ಸಿಕ್ಕಿದೆ. ಅದನ್ನೇ ಆಧರಿಸಿ ಈಗ ತನಿಖೆಯನ್ನ ನಡೆಸ್ತಾ ಇರೋದು. ಈಗ ಚಿನ್ನದ ಲೆಕ್ಕಾಚಾರವನ್ನ ಹಾಕಿದ್ದಾರೆ ಚಿನ್ನದ ಅಂಗಡಿ ಮಾಲೀಕರು. ನಿನ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅದು ಎಷ್ಟಿದೆಯೋ ಗೊತ್ತಿಲ್ಲ, ಇನ್ನು ಲೆಕ್ಕಾಚಾರ ಹಾಕಬೇಕು, ಒಂದು 5-6 ಕೋಟಿ ಅನ್ನುವಂಥದ್ದನ್ನ ಲೆಕ್ಕ ಹಾಕಲಾಗಿತ್ತು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಅಂತಂದ್ರೆ ಈ ಲೆಕ್ಕಾಚಾರದ ನಂತರದಲ್ಲಿ ಏನೇನು ಹೋಗಿದೆ, ಏನೇನು ಉಳ್ಕೊಂಡಿದೆ ಅನ್ನುವಂಥದ್ದನ್ನ ಲೆಕ್ಕ ಹಾಕೊಂಡಿದ್ದಾರೆ ಮಾಲೀಕರು. ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿ ಈ ಗ್ಯಾಂಗ್ ಪರಾರಿಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಗ್ಯಾಂಗ್ ಈ ಹಿಂದೆಯೂ ಕೂಡ ಎಲ್ಲಾದ್ರೂ ಭಾಗಿಯಾಗಿತ್ತಾ ಅಥವಾ ಯಾರಿವರು, ಕರ್ನಾಟಕ ಮೂಲದವರ, ಹೊರಗಡೆಯವರ, ಇದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಪೊಲೀಸರು ಒಂದಷ್ಟು ಅಂಶಗಳನ್ನ ಮುಂದಿಟ್ಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಲಭ್ಯ ಆಗಿರೋದು ಸಿಸಿಟಿವಿ ಫುಟೇಜಸ್. ಅದರಲ್ಲೂ ಒಬ್ಬ ಇಲ್ಲೇ ಆ ಹೆಲ್ಮೆಟ್ ಅನ್ನ ಬಿಟ್ಟು ಹೋಗಿದ್ದ ಅನ್ನುವಂತ ವಿಚಾರ. ಆ ಹೆಲ್ಮೆಟ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಸಿಸಿಟಿವಿ ವಿಜುವಲ್ಸ್ ಕೂಡ ಈಗ ಲಭ್ಯ ಆಗಿದೆ. ಅವರು ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ವಿಜುವಲ್ಸ್ ಆಗಿರಬಹುದು, ಆನಂತರ ಯಾವ ಕಡೆ ಹೋದ್ರು ಅನ್ನುವಂತ ಮಾಹಿತಿಗಳಾಗಿರಬಹುದು, ಇದೆಲ್ಲವನ್ನೂ ಕೂಡ ಪೊಲೀಸರು ಈಗ ಕಲೆ ಹಾಕೊಂಡಿರೋದು. ಇತ್ತೀಚಿನ ವರ್ಷಗಳಲ್ಲಿ ನಡೆದಂತ ಬಹಳ ದೊಡ್ಡ ದರೋಡೆ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ. ಸಿಸಿಟಿವಿ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮುಖ ಗೊತ್ತಾಗ್ತಾ ಇರೋದ್ರಿಂದ ಪೊಲೀಸರು ಈಗ ಪತ್ತೆ ಹಚ್ಚುವಂತ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಅಂಗಡಿ ಮಾಲೀಕರು ಹಾಗೆ ಅಲ್ಲಿದ್ದಂತಹ ಮ್ಯಾನೇಜರ್ ಆಗಿರಬಹುದು, ಸಿಬ್ಬಂದಿ ಆಗಿರಬಹುದು, ಎಲ್ಲರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಇವರು ಯಾರಾದ್ರೂ ಭಾಗಿ ಆಗಿದ್ದಾರಾ, ಇವರು ಸಹಕಾರ ಕೊಟ್ಟು ಈ ದರೋಡೆ ನಡೆದಿರೋದಾ, ಸಹಕಾರ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನಡೆಯುವಂತ ಚಾನ್ಸಸ್ ಇತ್ತಾ ಅನ್ನುವಂತ ಆಂಗಲ್ ಅಲ್ಲಿ ಎಲ್ಲಾ ರೀತಿಯ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಈಗ ಚಿನ್ನಾಭರಣದ ಮೌಲ್ಯ ಗೊತ್ತಾಗಿರೋದು 10 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. 4 ನಿಮಿಷದಲ್ಲಿ 10 ಕೋಟಿ ಎದುರಿಸಿಕೊಂಡು ಹೋಗಿದ್ದಾರೆ. 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಈ ರಾಬರ್ಸ್ ಕದ್ದಿರೋದು. 7 ಕೆಜಿ ಚಿನ್ನಾಭರಣ ಇದೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ರಾಬರ್ಸ್ ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಅನ್ನುವಂತ ಮಾಹಿತಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಗಮನಿಸ್ತಾ ಇದ್ವಿ 4 ನಿಮಿಷ 10 ಕೋಟಿ ಅನ್ನುವಂತ ವ್ಯಾಲ್ಯೂಯೇಷನ್ ಅನ್ನ ಈಗ ಅಂಗಡಿ ಮಾಲೀಕರು ಹಾಕಿರೋದು. ಈ ಸಂದರ್ಭದಲ್ಲಿ ಈ ದರೋಡೆಕೋರರು ಯಾರು ಅನ್ನುವಂತ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನೋದ್?
ಅಶ್ವಿನಿ, ಹುಣಸೂರು ನಗರದಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಂತಹ ಏನು ದರೋಡೆ ಪ್ರಕರಣ ಇಡೀ ನಗರವನ್ನೇ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಹುಣಸೂರಿನ ಸ್ಕೈ ಗೋಲ್ಡನ್ ಡೈಮಂಡ್ ಜ್ಯುವೆಲರಿ ಶಾಪ್ ಇದೆ. ನಿನ್ನೆ ಮಧ್ಯಾಹ್ನ ಬಂದಂತಹ 5 ದರೋಡೆಕೋರರು ಈಗಾಗಲೇ ಏನು ನೇರವಾಗಿ ಅವರು ನೀವು ನೋಡ್ತಾ ಇದ್ರೆ ಇದೇ ಅಂಗಡಿಗೆ ನೇರವಾಗಿ ಬರ್ತಾರೆ. ಅವರು ಮೊದಲಿಗೆ ಅಂಗಡಿ ಎಂಟ್ರಿಗೆ ಕೊಡ್ತಾರೆ. ಅದಾದ ನಂತರದಲ್ಲಿ ಇಲ್ಲಿ ಉಳಿದಂತಹ 3 ಕೂಡ ಎಂಟ್ರಿನ ಕೊಡ್ತಾರೆ. ಬಹಳ ಪ್ರಮುಖವಾಗಿ ಕೇವಲ 4 ನಿಮಿಷದಲ್ಲಿ ಬರೋಬ್ಬರಿ 7 ಕೆಜಿ ಚಿನ್ನ, ವಜ್ರ ಮತ್ತು ಪೆಂಡೆಂಟ್ ಎಲ್ಲ ಈಗಾಗಲೇ ಕದ್ದು ಪರಾರಿಯಾಗಿರುವಂತದ್ದು. ಈಗಾಗಲೇ ದರೋಡೆಕೋರರ 5 ಚಿತ್ರಗಳು ಕೂಡ ಈಗಾಗಲೇ ಸಿಸಿಟಿವಿ ದೃಶ್ಯಗಳಲ್ಲಿ ಈಗಾಗಲೇ ಸೆರೆ ಆಗಿದೆ. ಬಹಳ ಪ್ರಮುಖವಾಗಿ ಮ್ಯಾನೇಜರ್ ಏನಾದ್ರು ಬರದೇ ಇದ್ದಲ್ಲಿ ಇಲ್ಲೂ ದೊಡ್ಡ ಮಟ್ಟದ ಏನು ಕಳ್ಳತನ ಆಗ್ತಾ ಇತ್ತು ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಈ 5 ಪತ್ತೆ ಹಚ್ಚೋದಕ್ಕೂ ಕೂಡ ಈಗಾಗಲೇ ಮೈಸೂರು ಜಿಲ್ಲಾ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಕೂಡ 5 ತಂಡಗಳಲ್ಲಿ ಈಗಾಗಲೇ ಮಾಡಿ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಆ ದರೋಡೆಕೋರರ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಅಂಗಡಿ ಒಳಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು. ಈಗಾಗಲೇ ಪೊಲೀಸರು ಬಂದು ಇಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರಂತೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಂತಹ ಸಿಬ್ಬಂದಿಗಳು ಕೂಡ ಏಕಾಏಕಿ ಏನು ಮೊದಲಿಗೆ 2 ಹೆಲ್ಮೆಟ್ ಅನ್ನು ಹಾಕೊಂಡು ಒಳಭಾಗಕ್ಕೆ ಬರ್ತಾರೆ. ಅವರು ಆ ಗನ್ ಅನ್ನ ತೋರಿಸಿ ಅದೇ ಒಳಭಾಗಕ್ಕೆ ಬಂದು ಮೊದಲಿಗೆ ನೋಡ್ತಾ ನಿಂತಿರ್ತಾರೆ. ಅದಾದ ನಂತರದಲ್ಲಿ 3 ಬರ್ತಾರೆ. ಅವಾಗ ಏಕಾಏಕಿ ಪ್ರತಿಯೊಬ್ಬರು ಕೂಡ 2 ಗನ್ ಅನ್ನ ಎತ್ತಿ ಆ ಗನ್ ಪಾಯಿಂಟ್ ಅನ್ನ ಇಟ್ಟು ನಮಗೆ ಬೈಟೋ ಅಂತ ಹೇಳ್ತಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು. ಸೊ ಹೀಗಾಗಿ ಎಲ್ಲರೂ ಕೂಡ ಗನ್ ಹಿಡಿದಂತ ಸಂದರ್ಭದಲ್ಲೂ ಕೂಡ ಸಹಜವಾಗಿ ಗನ್ ಹಿಡಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆತಂಕ ಶುರುವಾಗಿರುತ್ತೆ. ಸೊ ಹೀಗಾಗಿ ಆ ದರೋಡೆಕೋರ ಹೇಳಿದ ರೀತಿಯಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಅಲ್ಲಿ ನಿಂತಿರ್ತಾರೆ. ತತ್ಕ್ಷಣದಲ್ಲಿ ಕೈಗೆ ಎಷ್ಟು ಸಿಗುತ್ತೋ ಅಂದ್ರೆ ದೊಡ್ಡ ಪ್ರಮಾಣದ ನಕ್ಲೇಸ್ಗಳಿರಬಹುದು, ಈ ರೀತಿಯಾದಂತಹ ಚಿನ್ನಕ್ಕೆ ಅವರು ಈಗಾಗಲೇ ಕೈಯನ್ನ ಹಾಕಿ ಸುಮಾರು 7 ಕೆಜಿಯಷ್ಟು ಚಿನ್ನ, ವಜ್ರ ಮತ್ತು ಪೆಂಡೆಂಟ್ಗಳನ್ನ ಹೊತ್ತು ಪರಾರಿಯಾಗಿದ್ದಾರೆ. ಈಗಾಗಲೇ ಅದರ ಅಂದಾಜು ಮೌಲ್ಯವನ್ನು ಕೂಡ ಈಗಾಗಲೇ ಅಂಗಡಿ ಮಾಲೀಕರು ಲೆಕ್ಕವನ್ನು ಹಾಕ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸುಮಾರು 10 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಆಭರಣ ಈಗಾಗಲೇ ಕದ್ದು ಪರಾರಿಯಾಗಿದ್ದಾರೆ. ಈಗಾಗಲೇ 2 ಬೈಕ್ನಲ್ಲಿ ಬಂದಂತಹ ದರೋಡೆಕೋರರನ್ನ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಅವರು ಕೆಆರ್ ನಗರ ಬೈಪಾಸ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲೂ